ನಮಸ್ತೆ ಕರ್ನಾಟಕ. ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಮ್ಯಾನ್, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸ್ವಿಗ್ಗಿ, ಝೊಮ್ಯಾಟೊ, ಆಟೋ ಓಡಿಸೋರು ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೊಂದು ತುಂಬಾ ಉಪಯೋಗವಾಗುವಂತ ಫೀಲ್ಡ್ ಇದೆ, ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಬೆಚ್ಚಿ ಬೀಳ್ತಾರೆ, ಎದುರ್ಕೊಳ್ತಾರೆ. ಸರ್ಕಾರನೇ ಹೇಳ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ತರಬೇತಿಗಳು ಬೇಕು. ಸರ್ಕಾರನೇ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಪ್ರಜಾವಾಣಿಯಲ್ಲೂ ಸಹ ಬಂದಿದೆ, ಜೊತೆಗೆ ವಿಜಯ ಕರ್ನಾಟಕದಲ್ಲೂ ಸಹ ಬಂದಿದೆ, ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಸಹ ಆರ್ಟಿಕಲ್ ಬಂದಿದೆ. ಸರ್ ಏನ್ ಸರ್ ಗ್ಯಾರಂಟಿ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ? ಸ್ಟಾಕ್ ಮಾರ್ಕೆಟ್ ಇಸ್ ಅ ಮಿರರ್ ಆಫ್ ಅವರ್ ಎಕಾನಮಿ. ಇದು ಒಂದು ಕನ್ನಡಿ. ನಮ್ಮ ದೇಶದ ಆರ್ಥಿಕತೆ ಎಷ್ಟು ಮೇಲಕ್ಕೆ ಬರುತ್ತೋ ಅಷ್ಟು ನಮ್ಮ ಭಾರತದ ಷೇರು ಮಾರುಕಟ್ಟೆ ಸಹ ಮೇಲಕ್ಕೆ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ರಿ, ಸೊ ಪೇಸ್ಟ್ ಯೂಸ್ ಮಾಡಿದ್ರಿ, ಲಕ್ಸ್ ಸೋಪ್ ಯೂಸ್ ಮಾಡಿದ್ರಿ, ಮೋಟರ್ ಸೈಕಲ್ ಇಟ್ಕೊಂಡು ಕೆಲ್ಸಕ್ಕೆ ಹೋದ್ರಿ, ಕಾರ್ ತಗೊಳ್ಳೋ ಆಸೆ ಇದೆ, ಮನೆ ತಗೊಳ್ಳೋ ಆಸೆ ಇದೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿ ದಿನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ. ಬಟ್ ಏನಂದ್ರೆ ನಿಮ್ಮ ಹೆಸರಲ್ಲಿ ಆಗ್ತಾ ಇಲ್ಲ, ಬೇರೆಯವ್ರ ಹೆಸರಲ್ಲಿ ಹಾಕ್ಬಿಟ್ಟು ಬೇರೆಯವ್ರಿಗೆ ಆಸ್ತಿಗಳನ್ನ ಬರ್ಕೊಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲೇ ಬರ್ಕೊಳ್ಳಿ ಆಸ್ತಿನ. ಸರ್ ಹೆಂಗ್ ಸರ್ ಬರ್ಕೊಳ್ಳೋದು? HUL ಕಂಪ್ನಿ ಓನರ್ ಆಗಿ ನೀವೇ ನಿಮ್ಮ ಹೆಸರಲ್ಲೇ ಆಸ್ತಿಗಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಶೇರ್ ಮಾರ್ಕೆಟ್. ಅರ್ಥ ಮಾಡ್ಕೊಳ್ಳಿ, ಶೇರ್ ಮಾರ್ಕೆಟ್ ವರ ಯಾರಿಗೆ? ನಾಲೆಜ್ ಇರೋರಿಗೆ. ಇದು ಶಾಪ ಯಾರಿಗೆ? ನಾಲೆಜ್ ಇಲ್ದಿರೋರಿಗೆ. ಸೊ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ.